40.82% ತೃಣಮೂಲ ಕಾಂಗ್ರೆಸ್ ಆಸ್ ಪರ್ ಇಲೆಕ್ಷನ್ ಕಮಿಷನ್ ಡೇಟಾ ಪ್ರಕಾರ. ಅಂದ್ರೆ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ನ ನಡುವೆ ಕಳೆದ ಬಾರಿ ಏನು 10% ವೋಟ್ ಗ್ಯಾಪ್ ಇತ್ತು, ಅದು ಈ ಬಾರಿ ಬಿಜೆಪಿ 6% ಮುಂದಿದೆ. ಅಂದ್ರೆ ಬಿಜೆಪಿ ಕಳೆದ ಬಾರಿ 38 ಅಂದ್ರೆ ಈ ಬಾರಿ 8% ಪಾಸಿಟಿವ್ ಸ್ವಿಂಗ್ ಇದೆ. 8% ಮೈನಸ್ ಸ್ವಿಂಗ್ ತೃಣಮೂಲ ಕಾಂಗ್ರೆಸ್ ಇದೆ, ಡೈರೆಕ್ಟ್ ಕಾಂಟೆಸ್ಟ್ ಆದ್ರಿಂದ. ಸಿಪಿಎಂ 4.16% ವೋಟ್ ಅನ್ನ ತೆಗೆದುಕೊಂಡಿದೆ, ಕಾಂಗ್ರೆಸ್ 3%. ಅಂದ್ರೆ ಸಿಪಿಎಂ ಮತ್ತು ಕಾಂಗ್ರೆಸ್ ಸೇರಿ 7% ವೋಟ್. ಹುಮಾಯೂನ್ ಬಬ್ಬರ್ ಪಾರ್ಟಿಗೆ ಸಿಗ್ತದೆ ಫಿಗರ್ ನೋಡಿ, ಒಂದು 2-3% ಉಂಟಾ? ಹುಮಾಯೂನ್ ಅಂತ ಒಬ್ಬ ನಿಂತನಲ್ಲ, ಕಬೀರ್ ಹುಮಾಯೂನ್, ಹುಮಾಯೂನ್ ಕಬೀರ್ 0.34%. ಅವ್ನು ಡ್ಯಾಮೇಜ್ ಮಾಡಿಲ್ಲ ಅಷ್ಟೇ. ಹುಮಾಯೂನ್ ಕಬೀರ್ ಪಶ್ಚಿಮ ಬಂಗಾಳದಲ್ಲಿ ಸ್ಪಾಯ್ಲರ್ ಆಗಬಹುದು ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಮುಸ್ಲಿಂ ಮತಗಳನ್ನು ವಿಭಜಿಸುವ ಮೂಲಕ ಸ್ಟಿಂಗ್ ಆಪರೇಷನ್ನಿನ ಒಂದು ವಿಡಿಯೋ ಹುಮಾಯೂನ್ ಕಬೀರ್ ಕ್ರೆಡಿಬಿಲಿಟಿನ ಹಾಳು ಮಾಡಿತ್ತು. ಅದೇ ವೋಟ್ ಕೌಂಟ್ ಆಗ್ತಾ ಹೋದಂತೆ ವೋಟ್ ಶೇರ್ ಕೂಡ ಇನ್ನೂ ಡಿಫರೆನ್ಸ್ ಜಾಸ್ತಿ ಆಗುತ್ತೆ. 8539 ಮತಗಳ ಮುನ್ನಡೆ ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ. ನನಗೆ ಅಜಿತ್ ದಾವಣಗೆರೆ ಬಾರಿ ಆಶ್ಚರ್ಯ. ನಾನು ತಿಳ್ಕೊಂಡೆ ಒಂದು ವೇಳೆ ಮೈನಾರಿಟಿ ವೋಟ್ ಕಟ್ಟಾದರೂ ಕೂಡ ಲಿಂಗಾಯತ್ಸ್ ಅವ್ರು ಯಾವಾಗಲೂ ಲಿಂಗಾಯತಿ ಕ್ಯಾಂಡಿಡೇಟ್ ಕೊಡ್ತಾ ಇದ್ರು, ಯಾರು ಬಿ ಜೆ ಪಿಯವರಲ್ಲಿ. ಈ ಸಲ OBC ಕ್ಯಾಂಡಿಡೇಟ್ ಅವ್ರಿಗೆ ಕೊಟ್ಟದ್ರಿಂದ ಅವ್ರಿಗೆ ಈ ಲಿಂಗಾಯತ್ಸ್ ಮೋಸ್ಟ್ಲಿ ಈ ಕಡೆ ಬರ್ಬೋದು ತಿಳ್ಕೊಂಡೆ ಬಿಜೆಪಿಗೆ. ಮತ್ತು ಲಿಂಗಾಯತ್ಸ್ ಬಿಜೆಪಿ ಕಡೆ ಬಂದಾಗ ನಾಳೆ ವಾರ್ಡ್ ವೈಸ್ ನೋಡಿ ಲಿಂಗಾಯತ ಮತಗಳು ಒಂದೇ ಕಡೆ ಬಿದ್ದಿರುವ ಸಾಧ್ಯತೆ ಹೆಚ್ಚಳ ಆಗಿದೆ. ಬಟ್ ನೀವು ಡಿಸ್ಟರ್ಬ್ ಆಗಿದ್ದು ಬರೀ ಮುಸ್ಲಿಂ ಓಟ್ ಅಂತ ಇದ್ದೀರಿ. ಮುಸ್ಲಿಂ ಓಟ್ ಮಾತ್ರ ಅಲ್ಲ ಡಿಸ್ಟರ್ಬ್ ಆಗಿದ್ದು, ಬೇರೆ ಮತಗಳು ಡಿಸ್ಟರ್ಬ್ ಆಗಿದ್ದಾವೆ. ಅಲ್ಲ, ಲಿಂಗಾಯತ ಓಟು ಡಿಸ್ಟರ್ಬ್ ಆಗಿದೆ? ನೋ, ಲಿಂಗಾಯತ ಓಟ್ ಡಿಸ್ಟರ್ಬ್ ಆಗಿಲ್ಲ. ಹಾಗಾದ್ರೆ ಬಿಜೆಪಿ ಕಡೆ ಹೋಗಿದೆ? ಇಲ್ಲ, ಕಾಂಗ್ರೆಸ್ ಕಡೆ ಹೋಗಿದೆ. ಎಸ್. ಮುಸ್ಲಿಂ ಮತಗಳ ಮಾತ್ರ ಅಲ್ಲ ಡಿಸ್ಟರ್ಬ್ ಆಗಿದ್ದು ಅಂದೆ ನಾನು. ಎಲ್ಲ ಹಿಂದೂ ಮತಗಳಾಗಿದೆ. ಅಲ್ಲ, ಅದೇನು ಗೊತ್ತಾ, ಹಾಗಾದ್ರೆ ತುಂಬಾ ಒಂದು 50%, ಮೋರ್ ದೆನ್ 50% ಮುಸ್ಲಿಮ್ಸ್ ಡಿವೈಡ್ ಆದರೆ ಮಾತ್ರ ಈ ಪರಿಣಾಮ ಬರ್ಬೋದು. ಇಲ್ಲದೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಒಂದು 20%, 30% ಹೋದ್ರು ಬಿಕಾಸ್ ಆಫ್ ಲಿಂಗಾಯತ್ ಕನ್ಸೋಲ್ಟೇಷನ್ ಇಂದಾಗಿ ಬರುವ ಚಾನ್ಸ್ ಇತ್ತು. ಅದು ಭಾಳ ಅಷ್ಟೇ. ಇನ್ನೂ ನನಗೆ ಡೌಟ್ ಉಂಟಾ, ಈಗ ದಾವಣಗೆರೆ ಫಲಿತಾಂಶ ಫೈನಲ್ ಚೇಂಜ್ ಆಗ್ಬೋದು ಅಂತ ಒಂದು ಹೋಪ್ ಉಂಟು. ಯಾಕಂದ್ರೆ ಮೆಜಾರಿಟಿ ಕಮ್ಯುನಿಟಿ ಇರೋದು ಎರಡಲ್ಲ, ಮುಸ್ಲಿಮ್ಸ್ ಲಿಂಗಾಯತ್ 80,000 ಬರ್ತಾವೆ. ವಾರ್ಡ್ ವೈಸ್ ಬರ್ತಾವಲ್ಲ, ವಾರ್ಡ್ ವೈಸ್ ಸಂಖ್ಯೆಗಳು ಬಂದಾಗ ಅನಲೈಸ್ ಮಾಡಿ ನೀವು ಕೇವಲ ಮುಸ್ಲಿಂ ಓಟು ಡಿಸ್ಟರ್ಬ್ ಆಗಿರೋದು ಅಂತ ಇದ್ದೀರಿ. ಅಷ್ಟು ಮಾತ್ರ ಅಲ್ಲ, 182 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. 182 ಕ್ಷೇತ್ರಗಳು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮುನ್ನಡೆ. 105 TMC. ಕಳೆದ 50 ವರ್ಷಗಳ ಪಶ್ಚಿಮ ಬಂಗಾಳದ ರಿಸಲ್ಟ್ಗಳನ್ನು ನೋಡ್ತಾ ಇದ್ರೆ ಯಾವಾಗಲೂ ತುಂಬಾ ಡಿಸಿಸಿವ್ ಆಗಿ ಮತ ಚಲಾಯಿಸ್ತಾನೆ ಪಶ್ಚಿಮ ಬಂಗಾಳದ ಮತದಾರ. 2/3 ಮೆಜಾರಿಟಿನೇ. ಕಳೆದ ಸಲ ಬಿಜೆಪಿ 77, ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ 215. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಬಿಜೆಪಿ ಇನ್ರೋಡ್ ಮಾಡುವಲ್ಲಿ ಯಶಸ್ವಿಯಾದರೆ ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಯಶಸ್ಸು ಕಂಡಂಗೆ ಕಾಣಿಸ್ತಾ ಇದೆ ಬಿಜೆಪಿ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಸುವೇಂದು ಅಧಿಕಾರಿ 2,000 ಮತಗಳ ಮುನ್ನಡೆಯಲ್ಲಿದ್ದಾರೆ. ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ವಿರುದ್ಧ 2,000 ಮತಗಳ ಮುನ್ನಡೆ. ಅಸ್ಸಾಂನಲ್ಲಿ ಬಿಜೆಪಿ 95 ಕ್ಷೇತ್ರಗಳ ಮುನ್ನಡೆ.
ಬಿಜೆಪಿ 45%. ಇದು ಎಲೆಕ್ಷನ್ ಕಮಿಷನ್ನಿನ ಅಧಿಕೃತ ವೆಬ್ಸೈಟ್ನ ಸಂಖ್ಯೆ. 46%ಗೆ ಬಂದಿದೆ ಬಿಜೆಪಿ. ಕಳೆದ ಸಲ 38% ಮತಗಳನ್ನು ತೆಗೆದುಕೊಂಡಿದ್ದ ಬಿಜೆಪಿ ಈ ಸಲ 46. ಅವರು ಆರ್ ಜೆ ಡಿಯಿಂದ ಬಂದವರು, ಇಲ್ಲಿ ಕಾಂಗ್ರೆಸ್ಸಿಂದ ಬಂದವರು, ಇಲ್ಲಿ ಸುವರ್ಣ ಅಧಿಕಾರಿ ತೃಣಮೂಲ ಕಾಂಗ್ರೆಸ್ ಬಂದವರು. ಸೊ ಅಲ್ಲಿ ಪಾರ್ಟಿ ಎಷ್ಟು ವೀಕ್ ಅಂದ್ರೆ ಲೀಡರ್ಸ್ ಇರಲಿಲ್ಲ ಅಲ್ಲಿ. ಟು ಬಿ ಫ್ರಾಂಕ್, ನಾರ್ತ್ ಈಸ್ಟರ್ನ್ ಪಾರ್ಟಿಯಲ್ಲಿ ಲೀಡರ್ಸ್ಗಳು ಇಲ್ಲ, ಲೀಡರ್ಸ್ ಕೂಡ ಸಮೇತ ಇಂಪಾರ್ಟೆಂಟ್. ಅವರು ಈಗ ಸಿಎಂ ಕ್ಯಾಂಡಿಡೇಟ್ಗಳು ನೋಡಿ ಅಲ್ಲಿ, ಅದು ಭಾರಿ ಆಶ್ಚರ್ಯ. ಆಕ್ಚುಲಿ ಲೀಡರ್ಸ್ ಕೆಡರ್ ಏನಿಲ್ಲ ಯಾವುದೇ ಒಂದು. ನಾನು ಹಲವು ಸವಾಲುಗಳಿದ್ದವು ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ. ಮೊಟ್ಟ ಮೊದಲ ಮತ್ತು ಅತಿ ದೊಡ್ಡ ಸವಾಲನ್ನು ಶಂಕರ್ ಶೆಟ್ಟರ್ ಹೇಳಿದ್ರು, ಪಾರ್ಟಿಗೊಂದು ಫೇಸ್ ಇಲ್ಲ, ಅಲ್ಲಿ ನಾಯಕತ್ವ ಇಲ್ಲ. ತೃಣಮೂಲ ಕಾಂಗ್ರೆಸ್ನಿಂದ ಬಂದಿರುವ ಸುವೇಂದು ಅಧಿಕಾರಿ ಅವರನ್ನೇ ನಾಯಕರನ್ನಾಗಿಟ್ಕೊಂಡು ಚುನಾವಣೆ ನಡೆಸಿದ್ರು. ಸಮ್ಟೈಮ್ಸ್ ಇಟ್ ಈಸ್ ಅಡ್ವಾಂಟೇಜ್. ಈಗ ಬಿಜೆಪಿ 2014 ನಂತರ ಗೆದ್ದಿರ್ತಕ್ಕಂಥ ಹೊಸ ರಾಜ್ಯಗಳನ್ನು ನೋಡಿ. ಹರಿಯಾಣ ಬಿಜೆಪಿ ಗೆಲ್ತು 2014. ಯಾರಿದ್ರು ಫೇಸ್? ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಮುಖ್ಯಮಂತ್ರಿ. ಅಸ್ಸಾಂ ಬಿಜೆಪಿ ಎಂದೂ ಗೆದ್ದಿರಲಿಲ್ಲ. ಇಟ್ ವಾಸ್ ಎ ಜೂನಿಯರ್ ಪಾರ್ಟ್ನರ್ ಆಫ್ ಅಸ್ಸಾಂ ಗಣ ಪರಿಷತ್. ಹೇಮಂತ್ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿಯಾಗಿದ್ದು 5 ವರ್ಷಗಳ ಹಿಂದೆ. ಹೇಮಂತ್ ಬಿಸ್ವಾ ಶರ್ಮಾ ಪ್ರಯತ್ನ ಇತ್ತು, ಆದರೆ ಫೇಸ್ ಇರಲಿಲ್ಲ. ಕರೆಕ್ಟ್. ಬಿಜೆಪಿ ಗೆಲ್ತು. ವೆಸ್ಟ್ ಬೆಂಗಾಲ್ನಲ್ಲಿ ಎಲ್ಲಿವರೆಗೆ ದಿಲೀಪ್ ಘೋಷ್ ಈ ಒಂದು ಫೇಸ್ಗಳಿದ್ವು, ಬಿಜೆಪಿ ಕೇರಳದಂತೆ ಒಳ ಜಗಳದಲ್ಲೇ ಇತ್ತು. ಬಟ್ ನನಗನ್ಸುತ್ತೆ ಯಾವಾಗ ಒಳ ಜಗಳಕ್ಕಿಂತ ಆಂಟಿ ಇನ್ಕಂಬನ್ಸಿ ದೊಡ್ಡದಾಗತ್ತೋ ಆಗ ಪಾರ್ಟಿಗೆ ಅದರ ಸಹಜ ಲಾಭ ಸಿಗುತ್ತೆ. ಈಗ ರಾಜ್ಯಕ್ಕೆ ಉಂಟಲ್ಲ, ಆಂಟಿ ಇನ್ಕಂಬನ್ಸಿಗಿಂತಲೂ ಒಂದು ಪೊಲರೈಸೇಷನ್ ಮುಖ್ಯ, ಮತ್ತು ಒಂದು ಗ್ಯಾರಂಟೀಸ್, ಇದು ಜಾಸ್ತಿ ವರ್ಕ್ ಆಗೋದು. ನಾನು ಈಗಾಗಲೇ ಹೇಳಿದೆ, ಬಿಜೆಪಿ ಹೆಚ್ಚು ಜನ ಲೇಡೀಸ್ ವೋಟ್ ಹಾಕಿದ್ದಾರೆ ಈ ಸಲ. ಎಲ್ಲಿಗೆ ಬಿಜೆಪಿಗೆ 3,000 ಕೊಡ್ತೇನೆ ಅಂತ ಹೇಳಿದ್ರು ಹೋದ್ರು ಮೊದಲೇ ಅವರು. ಇವರು 1,500 ಕೊಡ್ತಾ ಇದ್ದಾರೆ. ಆಗ 1,500 ಬಿಗ್ ಅಮೌಂಟ್ ಫಾರ್ ದೆಮ್. ಅದು ಒಂದು ಪೊಲರೈಸೇಷನ್, ಮೇಜರ್ Polarization is also part of anti-incumbency. ಬಿಜೆಪಿ ಅಲ್ಲ, ಪೊಲರೈಸೇಷನ್ ಎಲ್ಲೋ ಆದವರ ಒಂದು ಏನು ಗೊತ್ತಾ, ಚಾಣಕ್ಯತನ ಅಂತ ಅದು ಅಲ್ಲ. ರಾಜ್ಯಕ್ಕೆ ಚಾಣತನ ಪ್ರತಿಯೊಂದು ಪಾರ್ಟಿ ಯಾವಾಗ ನಿಮ್ಮಿಂದ ಮತದಾರರು ದೂರ ಹೋಗ್ತಾರೆ. ಅಲ್ಲ, ನಟರಾಜ್ ಗೌಡ್ರೆ ಪೊಲರೈಸೇಷನ್ ಮಾಡೋದು ತಪ್ಪಿಲ್ಲ, ರಾಜಕೀಯ ಲಾಭಕ್ಕಾಗಿ ಮಾಡಲೇಬೇಕು. ಅಥವಾ ನೀವು ಗ್ಯಾರಂಟಿ ಕೊಡೋದು ತಪ್ಪಿಲ್ಲ, ರಾಜಕೀಯ ಲಾಭಕ್ಕೆ ಕೊಡಬೇಕು. ಬಟ್ ಈಗಿನ ದಿನಗಳಲ್ಲಿ ಆಂಟಿ ಇನ್ಕಂಬೆನ್ಸಿ, ಪ್ರೋ ಆಂಟಿ ಇನ್ಕಂಬೆನ್ಸಿಗಿಂತಲೂ ನಮ್ಗೆ ಕಾಣ್ತಾ ಇರೋದಂತಲ್ಲ ಒಂದು ಪೊಲರೈಸೇಷನ್ ಮತ್ತು ಗ್ಯಾರಂಟೀಸ್. ಇದು ಭಾರಿ ವರ್ಕೌಟ್ ಆಗ್ತದೆ. ನೋಡಿದೆವಲ್ಲ ಮಹಾರಾಷ್ಟ್ರ, ಇದು ನೆಕ್ ಟು ನೆಕ್ ಇದೆ ಎಲೆಕ್ಷನ್. ಬಿಹಾರ ಒಂದೇ ದಿನ 10,000 ಕೊಡ್ತೇನೆ ಅಂತಲ್ಲ, ಒಂದೇ ದಿನದಲ್ಲಿ ಪೊಲರೈಸೇಷನ್ ಅನ್ನೋದಕ್ಕೆ ನಟರಾಜ್ ಗೌಡ್ರು ಸಿಟ್ಟಾಗ್ತಾ ಇದ್ದಾರೆ. ಪೊಲರೈಸೇಷನ್ ಅನ್ನೋದಕ್ಕೆ ನಟರಾಜ್ ಗೌಡ್ರೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದವ್ರನ್ನ ಕರ್ಕೊಂಬಂದು ಅವರಿಗೆ ವೋಟರ್ ಐ ಡಿ ಮಾಡಿಕೊಡ್ತೀನಿ, ಆಧಾರ್ ಕಾರ್ಡ್ ಮಾಡಿಕೊಡ್ತೀನಿ, ರೇಷನ್ ಕಾರ್ಡ್ ಮಾಡಿಕೊಡ್ತೀನಿ, ವೋಟ್ ಹಾಕಿಸ್ಕೊಳ್ತೀನಿ ಅನ್ನೋದಕ್ಕಿಂತ ತಪ್ಪದು. ಮತ್ತೆ ಯಾರು ಮಾಡಿದ್ರು ಅದನ್ನಲ್ಲಿ? ಅಲ್ಲ ರೀ, ಪಶ್ಚಿಮ ಬಂಗಾಳದಲ್ಲಿ ಮಾಡಿದವರು 12 ವರ್ಷದಿಂದ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ ಬಿಜೆಪಿ. 12 ವರ್ಷದಲ್ಲಿ ಎಷ್ಟು ಜನ ಕಳಿಸಿದಾರೆ ಆಚೆಗೆ? 12,000 ಜನ ಕಳಿಸಿಲ್ಲ ಆಚೆಗೆ. 9 ಲಕ್ಷ ಜನರನ್ನ ಹೆಸರು ಕೈ ಬಿಟ್ಟಿದ್ದು ಇಲ್ಲ ಗದ್ದಲದಲ್ಲ. ಈಗ 12 ವರ್ಷದಿಂದ 12,000 ಜನ ಆಚೆ ಕಳಿಸಿದಾರೆ ಅವರು. ನಾವು UPA ಸರ್ಕಾರ ಇದ್ದಾಗ 75,000 ಜನ ಆಚೆ ಕಳಿಸಿದೀವಿ, ಡಿಪಾರ್ಟ್ ಮಾಡಿದೀವಿ 10 ವರ್ಷದಲ್ಲಿ. ಇವ್ರು 12 ವರ್ಷದಲ್ಲಿ 12,000 ಜನ ಆಚೆ ಕಳಿಸ್ಬಿಟ್ಟು ಇನ್ನೂ ಇದ್ದಾರೆ ಅಂದ್ರೆ ಹುಡುಕಿ ಕಳಿಸ್ರಿ. ಯಾರು ತಡೆದವ್ರ ಅವ್ರನ್ನ? ಯಾರು ತಡೆದಿದ್ದಾರ? ಸುಮ್ಮನೆ ನೋಡಿ, ಚುನಾವಣೆಯಲ್ಲಿ ಬಂದಾಗ ಸುಳ್ಳುಗಳು ಹೇಳ್ಕೊಂಡು ಚುನಾವಣೆ ಮಾಡೋದಲ್ಲ. ಪಟ್ಟಿಯಿಂದ ಕೈ ಬಿಟ್ಟಿದ್ದಕ್ಕೆ ನೀವು ಎಷ್ಟು ಮಾಡ್ತಾ ಇದ್ದೀರಿ? ಹೊರಗೆ ಕಳಿಸಿ ಅರ್ಹ ಮತದಾರ, ಭಾರತೀಯ ಯಾವ ನಾಗರಿಕನು ಮತದಾನ ಪಟ್ಟಿಯಿಂದ ಹೊರಗುಳಿಬಾರದು. ಇದು ಚುನಾವಣಾ ಆಯೋಗದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅವ್ರ ಜವಾಬ್ದಾರಿ ನಿಭಾಯಿಸಿದಾರ. ಅರ್ಹ ಮತದಾರ ಹೇಳ್ತೀನಿಲ್ಲ. ಅದರೊಳಗೆ ಯಾರಾದ್ರೂ ನಿಜವಾಗ್ಲೂ ನೀವೆಲ್ಲ ನುಸುಳುಕೋರಿದ್ರೆ ಒದ್ದು ಆಚೆ ಯಾರು ತಡಿತಾರ ನಿಮ್ಮನ್ನ? 12 ವರ್ಷ ನಿದ್ದೆ ಮಾಡ್ತಾ ಇದ್ದೀರಾ ಮೋದಿ ಶಾ? ಒಂದ್ಸಲ ಸೋಮನಾಥ್ ಚಟರ್ಜಿ ಸ್ಪೀಕರ್ ಆಗಿ ಕೂತಿದ್ರು. ಮಮತಾ ಬ್ಯಾನರ್ಜಿ NDA ನಲ್ಲಿ ಇದ್ರು ಸರ್ ಅವಾಗ. ವೆಸ್ಟ್ ಬೆಂಗಾಲ್ ವೋಟರ್ ಲಿಸ್ಟ್, ಬಾಂಗ್ಲಾದೇಶದ ವೋಟರ್ ಲಿಸ್ಟ್ ಸಿಮಿಲರ್ ಆಗಿ ಒಂದೇ ರೀತಿ ಇತ್ತು. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೇಳಿದ್ರು ಸೋಮನಾಥ್ ಚಟರ್ಜಿ ಅವ್ರನ್ನ. ಮಮತಾ ಬ್ಯಾನರ್ಜಿ ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಇಡೀ ವೋಟರ್ ಲಿಸ್ಟ್ನ ಅವ್ರ ಮಕ್ಕದ ಮೇಲೆ ಎಸೆದು. ಮಮತಾ ಬ್ಯಾನರ್ಜಿ ಮಕ್ಕದ ಮೇಲೆ ಸೋಮನಾಥ್ ಚಟರ್ಜಿ ಮಕ್ಕದ ಮೇಲೆ ಎಸೆದು. ಇವತ್ತು ಅವ್ರನ್ನ 15 ದಿನ ಸಸ್ಪೆಂಡ್ ಮಾಡಿದ್ರು ಪಾರ್ಲಿಮೆಂಟ್ ಇಂದ. ಇವತ್ತು ಅದೇ ಮಮತಾ ಬ್ಯಾನರ್ಜಿ ಅವ್ರ ಪರವಾಗಿ ನಿಂತ್ಕೊಂಡು. ಅದೇ ತಮಿಳುನಾಡಿನ ವೋಟ್ ಶೇರ್ ಇಂಟ್ರೆಸ್ಟಿಂಗ್ ಇದೆ. DMK ಇಸ್ 23.68 ಈಗಿನ ಕೌಂಟೆಡ್ ವೋಟ್ಸ್ ಅಲ್ಲಿ. AIADMK ಇಸ್ 23.49.
ಉಳಿದು ಬಿಡಿ ಕಾಂಗ್ರೆಸ್ 3%, BJP 3.37%, TVK is around 38 to 40%. 38 to 40. 35 was the prediction. ಅಲ್ಲ ಇವ್ರದ್ದು DMK ಅಲೈನ್ಸ್ ಅಲ್ಲಿ 20 ಪಾರ್ಟಿಗಿಂತ ಜಾಸ್ತಿ ಅವನು ಹೊಡೆದಿದ್ದಾರೆ. ಅಣ್ಣಾ DMK ಅಲ್ಲಿ 16 ಪಾರ್ಟಿ ಜಾಸ್ತಿ ಹೊಡೆದುಕೊಂಡು ಅಜಿತ್ ನಾವು ಕೇರಳ ಅಲ್ಲ ಒಂದು ನಿಮಿಷ, ಕೇರಳದಲ್ಲಿ ಇದುವರೆಗೆ ನಾವು ಮಾತಾಡಿಲ್ಲ. ಕೇರಳದಲ್ಲಿ ಅಲ್ಲಿ NDA 2 ಅಲ್ಲಿ ಅದರ್ಸ್ 14 ಅಂತ ತೋರಿಸ್ತಾ ಇದ್ದಾರೆ. 14 ಯಾರು ಗೊತ್ತದು ಇಂಡಿಪೆಂಡೆನ್ಸ್. ಸೊ ಅಲಯನ್ಸ್ ಆಗಲಿ ಇಂಡಿಪೆಂಡೆನ್ಸ್ ಸೀಟ್ ಬಿಟ್ಕೊಟ್ಟಿದ್ದಾರೆ. LDF ನವರು 15 ಸೀಟ್, 7 ಸೀಟ್ ಕಾಂಗ್ರೆಸ್ನವರು ಬಿಟ್ಕೊಟ್ಟಿದ್ದಾರೆ. ಸೊ ಅಲ್ಲಿ ಕಂಫರ್ಟೇಬಲ್ UDFಗೆ ಕಂಫರ್ಟೇಬಲ್ ಮೆಜಾರಿಟಿ ಅಂತ ಗ್ಯಾರಂಟಿ ಬರ್ತದೆ. ಒಂದು ಹೊಸ ಸುದ್ದಿ ಅಂದ್ರೆ ನಟರಾಜ್ ಗೌಡ್ರೆ ಎಲ್ಲರೂ 3 ರಾಜ್ಯದಲ್ಲಿ ಇರೋದು 3 ರಾಜ್ಯದಲ್ಲಿ ಈ ಸಲ ಒಂದು 4 ರಾಜ್ಯವನ್ನು ಸೇರಿಸಿದ್ರಿ ನೀವು. ಒಂದು ಶಾನಂಶ ಮತ್ತೇನು ಗೊತ್ತಾ, ಇನ್ನೂ ಕೂಡ BJPಗೆ ಸದರ್ನ್ ಇಂಡಿಯಾಗೆ ಬರ್ಲಿಕ್ಕೆ ಆಗಲಿಲ್ಲ. ಈ ಫಲಿತಾಂಶ ನೋಡಿದ್ರೆ ಆಂಧ್ರ ಪ್ರದೇಶ ಆಗಲಿ, ತೆಲಂಗಾಣ ಆಗಲಿ, ಕೇರಳ ಆಗಲಿ, ತಮಿಳುನಾಡು ಆಗಲಿ, ಅವಕಾಶ ಕರ್ನಾಟಕದಲ್ಲಿ ಈ 5 ರಾಜ್ಯಗಳ ಪೈಕಿ ಎಲ್ಲಿತ್ತು ಬರುವ ಅವಕಾಶ ಇಲ್ಲ. ಇನ್ನೂ ಬರ್ಲಿಕ್ಕೆ ಈ ಎಲೆಕ್ಷನ್ ಅವರೇನು ದೊಡ್ಡ ವಿಜಯವನ್ನು ಸಾಧಿಸಲಿಲ್ಲ. ಅವಕಾಶ ಇಲ್ಲ ಅವ್ರಿಗೆ. ಅಂದ್ರೆ ಈ ಒಂದು ಟುಡೇ ತನಕ ಸಹ ಕರ್ನಾಟಕ ಅದು ಬಿಕಾಸ್ ಆಫ್ ಫಸ್ಟ್ ಒಂದು ಯಡಿಯೂರಪ್ಪನವ್ರು ಮಾಡಿದ್ರು, ಮತ್ತು ಯಡಿಯೂರಪ್ಪ ಆ್ಯಂಡ್ ಇಸ್ ಕಾಸ್ಟ್. ಅದು ಯಡಿಯೂರಪ್ಪರೇ ಕಾರಣ ಅಲ್ಲ, ಅವರ ಕಾಸ್ಟ್ ಉಂಟಲ್ಲ ಲಿಂಗಾಯತ ಡಾಮಿನೇಟಿಂಗ್ ಕಾಸ್ಟ್ ಇನ್ ಕರ್ನಾಟಕ, ಅದು 2ರ ಬ್ಯಾಕಿಂಗ್ ಇದ್ದರೆ ಕರ್ನಾಟಕ ಒಂದು ನೆಲೆ ಸಿಕ್ಕಿತ್ತು. ಇಲ್ಲದೆ ಇದುವರೆಗೂ ಕರ್ನಾಟಕ ಅದೇ ಇದು ಹೀಗೆಲ್ಲ 1977 ಇಲೆಕ್ಷನ್ ಆಗುವಾಗಲೂ ಉತ್ತರ ಭಾರತದಲ್ಲಿ ಜನತಾ ಪಾರ್ಟಿಯವರು ಧೂಳಿಪಟ ಮಾಡಿಬಿಟ್ರು. ಅಷ್ಟು ವಿನ್ ಆದರು. ಸೌತಲ್ಲಿ 5 ಸ್ಟೇಟ್ಗಳು ಆಗಲೂ ಕಾಂಗ್ರೆಸ್ ಅನ್ನೇ ಸಪೋರ್ಟ್ ಮಾಡಿದರು. 77 ಆಗಲೂ 140 ಸೀಟ್ ಬಂದದ್ದು ಸೌತ್ ಇಂಡಿಯಾದಲ್ಲಿ. ನಮ್ಮ ಕರ್ನಾಟಕದಲ್ಲಿ 28ರಲ್ಲಿ 27 ಸೀಟು, ಪ್ರತಿ ಕೇರಳದಲ್ಲಿ ಪ್ರತಿಯೊಂದರಲ್ಲಿ ಕಾಂಗ್ರೆಸ್ಸೇ ಸಪೋರ್ಟ್. ಅಂದರೆ ಏನು 1977 ಏನಿತ್ತ ಸದರ್ನ್ ಇಂಡಿಯಾದಲ್ಲಿ ಅದೇ ಪೊಸಿಷನ್ ಈಗಲೂ ಉಂಟು. ಯಾವುದು ಕಾಂಗ್ರೆಸ್ ಆ್ಯಂಡ್ ಅದರ್ ಪಾರ್ಟೀಸಲ್ಲಿ ಸ್ಟ್ರಾಂಗ್ ಆಗಿರೋದು ಆ್ಯಕ್ಚುಲಿ.